ನಿನ್ ಕೈ ಮುಗಿತೆ, ಹೊರಟೋಗೋ. ದಯವಿಟ್ಟು ನನ್ ಮನೆ ಬಿಟ್ಟು ಹೊರಟೋಗೋ. ನನ್ ಪ್ರಾಣಕ್ಕಿಂತ ನಿನ್ ದುಡ್ಡು ದೊಡ್ಡದ? ಈ ಮನೆಯಲ್ಲಿ ನನ್ನ ಬಲಿ ಕೊಟ್ರು. ನಾನು ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನೊಂದು ಕೆಲ್ಸ ಮಾಡ್ಬೇಕು. ನನ್ ಸೇಡನ್ನ ತೀರ್ಸ್ಬೇಕು ಕಣ. ನನ್ನ ಹೆಸರು ಅವಂತಿಕಾ. ನಮ್ದು ನವಿಲೂರು ಅಂತ ಒಂದು ಹಳ್ಳಿ. ಬ್ರೇಕ್ಫಾಸ್ಟ್ ಬ್ಯಾಂಕಾಕ್ ಅಲ್ಲಿ, ಕಾಫಿ ಕೊಲಂಬಿಯಾದಲ್ಲಿ, ಲಂಚ್ ಲಾಸ್ ಏಂಜಲ್ಸ್ ಅಲ್ಲಿ, ಸ್ನಾಕ್ಸ್ ಸಿಂಗಪೂರ್ ಅಲ್ಲಿ, ಡಿನ್ನರ್ ದುಬೈಯಲ್ಲಿ. ದಿಸ್ ಇಸ್ ಕ್ವೀನ್ ಅವಂತಿಕಾಸ್ ಆರ್ಡರ್. ಯಾಕೆ ನಗ್ತಿದ್ದೀರಾ? ನಗಲ್ವಾ ಮತ್ತೆ? ನಿನಗೇನೆ ಈ ಮಹಾರಾಣಿ ಹುಚ್ಚು? ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಅವಂತಿಕಾ ಅಂತ ಹೆಸರಿಟ್ಟಿದ್ದಾರೆ ಅಂತ, ಅದಕ್ಕೆ ನೀನು ನಿಜವಾಗ್ಲೂ ಉಜ್ಜಯಿನಿ ದೇಶಕ್ಕೆ ಮಹಾರಾಣಿ ತರ ಫೀಲ್ ಆಗ್ತಿದ್ಯಾ? ಯಾಕೆ ನಿನಗೆ ಈ ಹಗ್ಲು ಕನ್ಸು? ನಿಮ್ಮ ಕನಸು ಕೋರಿಕೆಗಳೆಲ್ಲ ನೆರವೇರುತ್ತೆ. ನಾನು ಹೇಳದಷ್ಟು ಮಾಡಿ ಸಾಕು. ನಿನಗೆ ಮದುವೆ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ಬಾವ ಆಸೆ ಪಡ್ತಿದ್ದಾರೆ. ನೀನ್ ಆಸೆ ನೋಡಿದ್ರೆ ಬೆಟ್ಟದಷ್ಟಿದೆ. ಸುಂದರವಾದ ಗಂಡ, ಬಂಗ್ಲೆ ತರ ಇರೋ ಮನೆ, ಆಸೆಗಳು ತೀರೋ ಅಷ್ಟು ದುಡ್ಡು, ಇದೆಲ್ಲ ಒಂದ್ ಫ್ಯಾಮಿಲಿ ಪ್ಯಾಕ್ ತರ ಸಿಕ್ಕಿದ್ರೆ ಸೂಪರ್ ಅಲ್ವಾ? ಆ ಆಸೆ ಎಲ್ಲ ತೀರ್ಬೇಕಂದ್ರೆ ಮಾಮೂಲಿ ಜಾತಕದಲ್ಲಿ ಹುಟ್ಬಾರ್ದು, ಅದೃಷ್ಟದಲ್ಲಿ ಹುಟ್ಬೇಕು. ನಿಮ್ಮ ತಂಗಿ ಜಾತಕ, ನಕ್ಷತ್ರ, ರಾಶಿ ಎಲ್ಲ ಸರಿ ಹೋಗಿದೆ. ಒಂದು ಸಲ ಜಾತಕನ ಭಾವಂಗ್ ತೋರಿಸ್ಬಿಟ್ರೆ ಸಾಕು, ನಿಮಗೆ ಮಹಾಯೋಗ ಬಂದ್ಬಿಡುತ್ತೆ. ದುಡ್ಡು, ಬಂಗಾರ, ಕಾರು ಎಲ್ಲ ನಿಮ್ಮ ಸ್ವಂತದಾಗತ್ತೆ. ನೀವ್ ಹೇಳದ್ ನಿಜಾನ ಸರ್? ನನ್ನ ಮಾತನ್ನ ನಂಬಿ. ಈ ಮನೆಯಲ್ಲಿ ಬದುಕಕ್ಕಾಗ್ದೆ, ಬೆಳಿಬೇಕು ಅನ್ನೋ ಎತ್ತರಕ್ಕೆ ಬೆಳೆಯಕ್ಕಾಗ್ದೆ, ಆ ಕಡೆನೂ ಇಲ್ದೆ ಈ ಕಡೆನೂ ಇಲ್ದೆ ಬಿದ್ದಿದೀವಿ. ಈ ದಿನ ನಿಮ್ ದಯೆಯಿಂದ ನಮಗ್ ರಾಜಯೋಗ ಬರುತ್ತೆ ಅಂದ್ರೆ ಅದಕ್ಕೆ ನಮ್ ತಂಗಿಯಿಂದ ಈ ಕೆಲಸ ಮಾಡಿಸೋದಕ್ಕೆ ನಾವು ರೆಡಿನೇ. ದೇವ್ರೆ, ನನ್ನ ಕಾರ್ನಲ್ಲಿ, ವಿಮಾನದಲ್ಲಿ ತಿರ್ಗಾಡ್ಸೋ ಅಂತ ಗಂಡನ ಕೊಡ್ತೀಯಾ ಪ್ಲೀಸ್? ಅಷ್ಟ ಆಸೆ ಕೆಲ್ಸಕ್ ಬರಲ್ವೇ? ನಾನೇನ್ ತಪ್ಪಾಗಿ ಬೇಡ್ಕೊಳ್ತಾ ಇಲ್ಲ, ಸುಂದರವಾದ ಜೀವನನೇ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಿನ್ನ ತಂಗಿಯಲ್ಲಿ ಈಗ್ಲೇ ಕರೀತೀನಿ. ನೀನ್ ಅನ್ಕೋತಾ ಇರೋ ಒಳ್ಳೆ ಜೀವನ ನಿನಗ್ ಬೇಕು ಅಂದ್ರೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಂತೆ. ಅವಾಗ ಒಳ್ಳೆ ಗಂಡ ಸಿಗ್ತಾನಂತೆ. ನನ್ ಜೀವನ ತರ ನಿನ್ ಜೀವನ ಆಗ್ಬಾರ್ದು ತಂಗಿ. ನೀನ್ ಹೂವಿನ ಮೇಲ್ ನಡಿಬೇಕು, ಬಂಗಾರದ ಹಾಸಿಗೆ ಮೇಲ್ ಮಲ್ಕೋಬೇಕು, ಪಲ್ಲಕ್ಕಿಯಲ್ಲಿ ಓಡಾಡ್ಬೇಕು. ಆ ಪೂಜೆ ಹೆಸರೇನಕ್ಕ? ಆ ಪೂಜೆನ ಮಹಾರ್ದಶ ಪೂಜೆ ಅಂತಾರೆ. ಆ ಪೂಜೆನ ಒಬ್ಬ ರಾಜಕೀಯ ನಾಯಕ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಒಳ್ಳೇದು ಅವನಿಗೆ ಮಾತ್ರ ಅಲ್ಲ, ಆ ಪೂಜೆಲಿ ಕೂತ್ಕೊಳ್ಳೋ ನಿನಗೂ ಕೂಡ ಒಳ್ಳೇದಾಗುತ್ತೆ. ಮದ್ವೆ ಆಗದಿರೋ ಹುಡುಗಿ ಈ ಪೂಜೆನ ಮಾಡಿದ್ರೆ ಮನಸ್ಸಿನಲ್ಲಿರೋ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ. ನೀನು ಅನ್ಕೊಳ್ಳೋ ಅಂತ ಜೀವನ ನಿನಗೆ ಸಿಗುತ್ತೆ. ನಿನಗೆ ಮೈ ತುಂಬಾ ಬಂಗಾರ ಆಗ್ತಾರೆ. ಆ ಪೂಜೆ ಮಾಡಿದ ಮನೇನ್ ಕೂಡ ನಿನಗೆ ಕೊಡ್ತಾರೆ. ನಿಜವಾಗ್ಲೂನಾ? ನನ್ನನ್ನು ನಂಬು. ಹಾಗಿದ್ರೆ ಆ ಪೂಜೆಗೆ ನಾನ್ ಸಿದ್ಧಾನೆ. ನನ್ ತಂಗಿ ಅದೃಷ್ಟವಂತೆ. ಒಂದ್ ಹೆಣ್ಣುಡ್ಗಿ ಒಂದು ಸುಂದರವಾದ ಜೀವನನ ಕೋರ್ಕೊಳ್ಳೋದು ಸ್ವಾರ್ಥ ಅಲ್ಲ, ಒಂದು ಆಸೆ. ಆ ದಿನ ಅಕ್ಕ ಬಾವ ನನ್ ಮನ್ಸಲ್ಲಿ ಎಷ್ಟು ಆಸೆಗಳನ್ನ ಹುಟ್ಟಿಸಿ ನನ್ನ ಪೂರ್ತಿಯಾಗಿ ನಂಬಿಸಿ
ಈ ಮನೆಗೆ ಕರ್ಕೊಂಬಂದ್ರು. ನಂಬಿ ಬಂದಿದ್ದಕ್ಕೆ ನಾನು ಕಟ್ಕೊಂಡಿದ್ ಕನ್ಸುಗಳನ್ನ ಸಟ್ ಹಾಕ್ಬಿಟ್ರು. ಅಯ್ಯೋ, ಎಷ್ಟು ಒಡವೆಗಳು! ಒಳ್ಳೆ ರೇಷ್ಮೆ ಸೀರೆ, ಎಷ್ಟು ಚೆನ್ನಾಗಿದೆ! ಇವೆಲ್ಲ ನನಗೆ ಬಂಗಾರದಂತ ಜಾತಕದಲ್ಲಿ ಹುಟ್ಟಿದ್ಯಾ. ಈ ಬಂಗಾರ ಮಾತ್ರ ಏನು, ಈ ಮನೇನು ನಿಂದೆ. ನಿಜವಾಗ್ಲೂನಾ? ಹ್ಮ್, ಈ ಮನೆ ಕೂಡ ನನಗೇನಾ? ನಿನಗೇನೆ. ಅಯ್ಯೋ, ಚೆನ್ನಾಗಿದೆ ಅಲ್ವಾ? ಬೇಗ ರೆಡಿ ಆಗು. ಅವಂತಿಕ ನಿನ್ನ ಪಾಲಿನ ದೇವತೆ ಆಗ್ತಿದ್ದಾಳೆ. ನಿಮ್ಮ ಕನಸು ನೆರವೇರಿಸ್ತಿದ್ದಾಳೆ. ಕೆಲವು ಜನಗಳ ಜಾತಕ ಅವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಇನ್ ಕೆಲವರು ಜಾತಕ ಪಕ್ಕದವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಅವಂತಿಗಳ ತರ. ನಿಜಾನ ಬಾಬಾ? ಅವಂತಿಕಾ ಅಂತ ಹೆಸರಿಟ್ಕೊಂಡಿದ್ ಮಾತ್ರಕ್ಕೆ ನೀನೇನು ಉಜ್ಜಯಿನಿ ದೇಶದ ಯುವರಾಣಿ ಅಲ್ಲ ಅಂತ ನನ್ ಫ್ರೆಂಡ್ಸ್ ಹೇಳೋರು ಅಕ್ಕ. ಆದ್ರೆ ಈಗ ಯುವರಾಣಿ ತರ ಇದೀನಲ್ವಾ? ಹೌದು ತಂಗಿ. ಆ ದೇವತೆ ಪ್ರತ್ಯಕ್ಷ ಆಗಿರೋ ತರನೇ ಇದೆಯಾ? ಅಮ್ಮ, ನನ್ ದೃಷ್ಟಿನ ತಗ್ಲೋ ತರ ಇದೆಯಾ? ಸರಿ, ಬೇಗ ಬಾ, ಪೂಜೆಗೆ ಟೈಮ್ ಆಗ್ತಾ ಇದೆ. ಸರಿ. ಬಾಬಾ, ಅವಂತಿಕಾ ಹೋಗಮ್ಮ. ಬಾ ಅವಂತಿಕ, ಬ್ರಹ್ಮ ಕಳಿಸಿರೋ ಮಾನಸ ಪುತ್ರಿಯಾಗಿ ಬಾ ಬಾ. ಇಂಥ ಸೌಂದರ್ಯ ರಾಶಿನ ಇಟ್ಕೊಂಡು ಈ ಭೂಮಿ ತಾಯಿ ಎಷ್ಟೋ ಅದೃಷ್ಟ ಮಾಡಿದಾಳೆ. ನನ್ಗೆ ಒಳ್ಳೆ ಗಂಡ ಸಿಗ್ತಾನಲ್ವಾ ಬಾಬಾ? ನಿನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡೋದಿಕ್ಕೆ ರೆಕ್ಕೆ ಕುದುರೆ ಮೇಲೆ ರಾಜ್ಕುಮಾರ ಬರ್ತಿದ್ದಾನೆ. ಹಾಗಿದ್ರೆ ಬೇಗ ಪೂಜೆ ಮಾಡ್ಬಿಡಿ ಬಾಬಾ. ಬಾ ಕೂತ್ಕೋ ಬಾ. ಕುಂಕುಮ ಸಮರ್ಪಣೆ ಮಾಡು. ಅಮ್ಮವರಿಗೆ ರಕ್ತ ನೈವೇದ್ಯ ಸಮರ್ಪಣೆ ಮಾಡೋ ಸಮಯ ಆಯ್ತು. ಮೊಣಕಾಲ ಮೇಲೆ ಕೂತ್ಕೊಂಡು ಅಮ್ಮನವರ ಆಶೀರ್ವಾದ ತಗೋ. ಹಾಗೆ ಇರು, ಹಾಗೆ ಇರು. ಒಂದೇ ಏಟಿಗೆ ತಲೆ ಉರುಳಬೇಕು, ಒಂದೇ ಏಟಿಗೆ. ಓಂ ಭೀಮ್. ಹಾಗೆ ಇರು, ಹಾಗೆ ಇರು.
ಓಂ ಹ್ರೀಂ ಸ್ವಾಹ ಓಂ